ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ನನಗೋಸ್ಕರ ಮಗುವಿಂದ ದೂರ ಇರೋಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅಲ್ವಾ ಅಮ್ಮ? ಮಗು ನನಗೆ ಹತ್ರ ಆಗಲಿ ಅಂತ, ಮಗು ಜವಾಬ್ದಾರಿ ನಂದು ಅಂತ ಹೇಳಿ ನೀವು ಮಗು ಹತ್ರನೂ ಬರ್ತಿಲ್ಲ. ಇದೆಲ್ಲ ನನಗೆ ಗೊತ್ತು ಅಮ್ಮ. ಡಾಕ್ಟ್ರ್ ಹೇಳ್ದಾಗೆ ಮಗುಗೆ ಎದೆ ಹಾಲು ಕುಡಿಸ್ಲಿಲ್ಲ ಅಂದರೆ ಮಗುಗೆ ಮಾತ್ರ ಅಲ್ಲ, ನಿಮಗೂ ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತಾಯಿತು. ಆದರೆ ನೀವು ಆ ಕಷ್ಟನೆಲ್ಲ ಸಹಿಸ್ಕೋತಿರೋದು ನಾನು ತಾಯಿತನದ ಪ್ರೀತಿ ಅನುಭವಿಸ್ಲಿ ಅಂತ ತಾನೆ? ಬೇಡ ಅಮ್ಮ, ಎಷ್ಟು ದೊಡ್ಡ ತ್ಯಾಗಗಳನ್ನ ಮಾಡಿ ನನ್ನ ಮೇಲೆ ಋಣದ ಭಾರನ ಜಾಸ್ತಿ ಮಾಡಬೇಡಿ. ನನಗೆ ಮಗು ಎಷ್ಟು ಮುಖ್ಯನೋ ನೀವು ಅಷ್ಟೇ ಮುಖ್ಯ. ಮಗು ಜವಾಬ್ದಾರಿ ಮಾತ್ರ ಅಲ್ಲ, ನೀವು ನಿಮ್ಮ ಆರೋಗ್ಯ ಎರಡೂ ನನ್ನ ಜವಾಬ್ದಾರಿನೇ. ಇನ್ಮೇಲೆ ಮಗುಗೆ ನೀವೇ ಹಾಲು ಕುಡಿಸಿ, ಅದಾದ್ಮೇಲೆ ನನಗೆ ಕೊಡಿ. ಆದ್ರೆ ಪೂರ್ಣಿ, ಆದ್ರೆ ಅನ್ನೋ ಮಾತೇ ಬೇಡ ಅಮ್ಮ. ಈ ಮಗು ಯಾವತ್ತಿದ್ರೂ ನಂದೇ. ಆದ್ರೆ ಈ ಮಗುಗೆ ನೀವು ತಾಯಿನೇ. ಕೃಷ್ಣನ್ಗೆ ಯಶೋದೆ ಮತ್ತೆ ದೇವಕಿ ಇಬ್ಬರು ತಾಯಿಂದಿರೆ. ಇಬ್ಬರು ತಾಯಿಂದಿರಿದ್ದ ಮಾತ್ರಕ್ಕೆ ಕೃಷ್ಣನ್ಗೆ ಯಾರ ಮೇಲೂ ಪ್ರೀತಿ ಕಮ್ಮಿ ಆಗಲಿಲ್ಲ. ಯಶೋದೆಗಾಗ್ಲಿ ದೇವಕಿಗಾಗ್ಲಿ ತಾಯ್ತನದ ಭಾವನೆನೂ ಕಮ್ಮಿ ಆಗಲಿಲ್ಲ. ಈ ಮಗುಗೆ ನಾವು ಎಷ್ಟೇ ಕಾಳಜಿ ತೋರಿಸ್ಬೋದು, ಎಷ್ಟೇ ಪ್ರೀತಿ ತೋರಿಸ್ಬೋದು, ಆದರೆ ಈಗ ಈ ಮಗುಗೆ ಬೇಕಾಗಿರೋದು ಎದೆ ಹಾಲು. ಅಮ್ಮ, ಪೂರ್ಣಿ ಹೇಳ್ತಿರೋದು ಸರಿಯಾಗೇ ಇದೆ. ನೀವು ಮಗುಗೆ ಹಾಲು ಕುಡಿಸಿದ್ರಿ ಅನ್ನೋ ಮಾತ್ರಕ್ಕೆ ಮಗು ಪೂರ್ಣಿಯಿಂದ ಆಗಲಿ ನನ್ನಿಂದ ಆಗಲಿ ದೂರ ಆಗಲ್ಲ. ಮಗುಗೆ ಯಾವತ್ತಿದ್ರೂ ನಾವೇ ಅಪ್ಪ ಅಮ್ಮ. ನಮಗೆ ಮಗು ಆರೋಗ್ಯದ ಜೊತೆ ನಿಮ್ಮ ಆರೋಗ್ಯನೂ ತುಂಬ ಮುಖ್ಯ. ಮಗು ಹುಟ್ಟುವಾಗ ನೀವು ನಮ್ಮನ್ನ ಬಿಟ್ಟೇ ಹೋದ್ರಿ ಅನ್ನೋ ಭಯದಲ್ಲಿ ನಾವು ನರಕ ಅನುಭವಿಸಿದ್ದೀವಿ. ನಿಮ್ಗೆ ಮತ್ತೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅದನ್ನು ನಾವು ಸಹಿಸಲ್ಲ ಅಮ್ಮ. ಹೌದು ಅಮ್ಮ, ಈ ಮಗುನ ನೀವು ಪೂರ್ಣಿದು ಅಂತಲೇ ಹೇಳಿರ್ಬೋದು. ಆದರೆ ಈ ಮಗು ಮನೆಗೆ ಬಂದಾಗಿಂದ ಈ ಮನೆಯವ್ರಿಗೆಲ್ಲರೂ ಕೂಡ ಮಗು ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಈ ಪುಟ್ಟ ಲಕ್ಷ್ಮಿಗೆ ಮನೆಯವ್ರ ಎಲ್ಲರ ಪ್ರೀತಿನೂ ಬೆಟ್ಟದಷ್ಟೇ ಸಿಗುತ್ತೆ. ಆದರೆ ಈ ಮಗುನ ಆರೋಗ್ಯವಾಗಿ ನೋಡ್ಕೊಳ್ಳೋಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ. ತಾಯಿ ಎದೆ ಹಾಲೆ ಮಗುಗೆ ರಕ್ಷಾ ಕವಚ. ಇದೆಲ್ಲ ನಿಮಗೂ ಗೊತ್ತಿರೋ ವಿಚಾರನೇ. ಭಾವ, ಬನ್ನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.